ಆತ್ಮೀಯ ಸ್ನೇಹಿತರೆ, ಪದವಿಜ್ಞಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ. ನಮಗೆ ಬಂದಿರುವ ಮಾಹಿತಿಯಂತೆ 98% ನಮ್ಮ ವೀಕ್ಷಕರು ಈ ಚಾನೆಲ್ನ ಚಂದಾದಾರರಾಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಬನ್ನಿ ಇಂದಿನ ಪದಬಂಧವನ್ನು ಭೇದಿಸೋಣ. ಒಟ್ಟು ಪ್ರಶ್ನೆಗಳು 20. ಅತಿಯಾದ ಸಹಾನುಭೂತಿ ಹೊಂದಿದ ಮಾತೆ ನಮ್ಮ ಮೇಲೆ ಕರುಣೆ ಇಡಲಿ. ಕರುಣಾಮಯಿ. ಕಾಯಕವೇ ಕೈಲಾಸ ಎಂದು ನಿಷ್ಠೆಯಿಂದ ಮಾಡಿದ ಕೆಲಸ. ಕರ್ತವ್ಯ ನಿಷ್ಠೆ. ಮರದ ಕಂಬದ ಮೇಲೆ ತೋರಿಸಿದ ಸಾಹಸ ಜಾನಪದ ಕ್ರೀಡೆಯೂ ಹೌದು. ಮಲ್ಲಕಂಬ. ಡಾಕ್ಟರ್ ರಾಜ್ಕುಮಾರ್ ರವರ ಸಮಾಧಿ ಇರುವ ಸ್ಟುಡಿಯೋನ ಹೆಸರು. ಕಂಠೀರವ. ಸೂರ್ಯ ಚಂದ್ರರ ರಶ್ಮಿಯನ್ನು ಹೀಗೂ ಕರೆಯಬಹುದು. ಕಿರಣ. ಮಳೆಯ ಕೊರತೆಯಿಂದ ಬೆಳೆಗೆ ಉಂಟಾದ ತೊಂದರೆಯು ಇಲ್ಲಿ ತಿರುಗಿದೆ. ಬರಹಾನಿ. ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ಆಚರಣೆ. ರಜತ ಮಹೋತ್ಸವ. ಕರ್ನಾಟಕದ ಇತಿಹಾಸದ ಹಿರಿಮೆಯನ್ನು ಸಾರುವ ವೆಂಕಟೇಶ ಭೀಮರಾವ್ ಆಲೂರರವರ ಕೃತಿ. ಗತವೈಭವ. ಈ ಹಸ್ತದ ಮುದ್ರೆಯು ಸುರಕ್ಷತೆ, ರಕ್ಷಣೆ, ಶಾಂತಿ ಮತ್ತು ಭರವಸೆಯ ಸಂಕೇತವಾಗಿದೆ. ಅಭಯ. ಅಲೆದಾಡುವವನು ಅಥವಾ ಪ್ರವಾಸಿ ಆಗಾಗ್ಗೆ ಅನ್ವೇಷಣೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಬಯಕೆಯಿಂದ ನಡೆಸಲ್ಪಡುತ್ತಾನೆ. ದಾರಿಹೋಕ. ಮುಜುಗುರಕ್ಕೆ ದಕ್ಷನು ಸೇರಿಕೊಂಡಿದ್ದಾನೆ. ದಾಕ್ಷಿಣ್ಯ. ಅಕ್ಷರಶಃ ಅತ್ಯುತ್ತಮ, ಅಪೇಕ್ಷಣೀಯ ಅಥವಾ ಬಯಸಿದ ಎಂದರ್ಥ ಇರುವ ಪದವು ಗಾಯತ್ರಿ ಮಂತ್ರದ ಭಾಗವಾಗಿದೆ. ವರೇಣ್ಯ. ಸರಸದ ಜೊತೆ ಸಾಮಾನ್ಯವಾಗಿ ಸೇರಿಸಲ್ಪಡುವ ಪದ. ಸಲ್ಲಾಪ. ಕೊಡಲಿಯನ್ನು ಹಿಡಿದ ಸಾಧು. ಪರಶುರಾಮ. ಸಂಗೀತದ ಸಪ್ತಸ್ವರಗಳಲ್ಲಿ ಮೊದಲ 4 ಸ್ವರಗಳಿವು. ಸರಿಗಮ. 95% ಮಾನವರ DNA ಹೋಲುವ ವಾನರ ಪ್ರಜಾತಿ. ಗೊರಿಲ್ಲಾ.
ವಿದೇಶದಲ್ಲಿ ಭಾರತೀಯರ ಒಳಿತಿಗಾಗಿ ಇರುವ ರಾಯಭಾರಿಗಳ ಕಚೇರಿ. ದೂತಾವಾಸ. ಅವನು ಮತ್ತು ಇವನನ್ನು ತಾ ಸೇರಿಸಿ ಕರೆಯುವ ಪದ್ಧತಿ. ಆತ ಈತ. ರಮ್ಯ ಮಾಡಿದ ಭೇದ ಭಾವ. ತಾರತಮ್ಯ. ನವರಸಗಳಿಂದ ಸಂತೃಪ್ತಿಪಡಿಸಿದ್ದು. ರಸದೌತಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಇಂದಿನ ಪದಬಂಧವು ಇಷ್ಟವಾಗಿರುತ್ತದೆಂದು ಆಶಯಿಸುತ್ತೇನೆ. ಇನ್ನೂ ಅತ್ಯುನ್ನತವಾದ ಪದಬಂಧಗಳನ್ನು ಭೇದಿಸಲು ನಮ್ಮ ಚಾನೆಲ್ನನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯದಿರಿ. ಮತ್ತೊಂದು ಪದಬಂಧದೊಂದಿಗೆ ಭೇಟಿಯಾಗೋಣ. ಶುಭ ದಿನ. ಧನ್ಯವಾದಗಳು.